ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಶಿವಡಿಗೆ ತನಿಖೆಗೆ ಸಂಬಂಧಪಟ್ಟಂಗೆ ಅವಕಾಶ ಕೊಡೋದಿಲ್ಲ ಅಂದ್ರೆ ಏನು ಎಲ್ಲಿಗೆ ಬಂತು ಏನಾದರೂ ಅಪ್ಡೇಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ. ಅವ್ರು ನಮ್ಮ ಪಂಚನಾಮಿ ಯಾವತ್ತು ಇದು ಮಾಡ್ತೀವಿ ಅಂತ ಹೇಳಿದ್ರು, ಅವ್ರು ಏನು ಹೇಳಿಲ್ಲ. ಅದಕ್ಕೆ ಅವ್ರಿಗೆ ನಾನು ನಮ್ಮ ಸೆಕ್ರೆಟರಿ ನಿನ್ನೆ ಕಳಿಸಿದ್ರು. ಇವತ್ತು ನಾವು ಅನುಮತಿ ಕೊಡಂಗಿಲ್ಲ ಅಂತ ನಿರಾಕರಿಸ್ತೀವಿ. ಸರ್ ಇತಿಹಾಸದಲ್ಲಿ ಯಾವಾಗೂ ಹಿಂಗೆ ಆಗಿಲ್ಲ ಸರ್ ಒಳಗೆ ಬಂದ ಈಗ ಆಗೈತಲ್ಲ, ಆಗಿದ್ದಿಲ್ಲ, ಯಾವಾಗ ಆಗಿದ್ದಿಲ್ಲ, ಈಗ ಆಗೈತಿ. ಏನು ಮಾಡಕತ್ತ ಆಗಿ ಫೇಸ್ ಮಾಡಾಕತ್ತೀವಿ. ಮನವಿ ಮಾಡ್ಯಾರದ. ಈಗ ಅವ್ರು ಮನವಿ ಮಾಡಿದ್ದಕ್ಕೆ ಇವತ್ತು ನಾಳೆ 2 ಮೀಟಿಂಗ್ ಅದಾವೆ. ನಮ್ಮ ಸೆಕ್ರೆಟ್ರಿ ಎಲ್ಲ ಮೀಟಿಂಗ್ ಮಾಡ್ತಾರೆ. ಮಾಡಿ ಇವತ್ತು ನಾಳೆ ನನಗೆ ರಿಪೋರ್ಟ್ ಕಳಿಸ್ತಾರೆ. ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ ಮುಂದೇನು ಮಾಡೋದು. ತೀರ್ಮಾನದ ಅವ್ರಿಗೆ ಸಂಬಂಧ, ನಮಗೆ ಸಂಬಂಧ ಅಷ್ಟೇ ಹೇಳ್ತೀನಿ. ಅವ್ರಿಗೆ ಸಿಒಡಿಗೆ ನಾವು ಮಾಡಿಲ್ಲ, ಗೌರ್ಮೆಂಟ್ ಕೇಳ್ಕೊಬೇಕಾದ. ನಮ್ಮ ಇದ್ರ ಸಲಾಗಿ ಯಾರು ನಮಗೇನು ಕೇಳಿ ಮಾಡಿಲ್ಲ. ಸಿಒಡಿಗೆ ಹಾಕ್ಯಾರ ಅವರು. ಅವ್ರವ್ರದ್ದು ಕೇಸ್ ಅವನ್ನ ಅರೆಸ್ಟ್ ಮಾಡಿದ್ದು ತೊಗೊಂಡೋದು ಅದ್ರ ಸಲುವಾಗಿ. ನಮ್ಮ ಇದ್ರ ಸಲುವಾಗಿ ಅಲ್ಲ. ಅದೇನ ನಮ್ಗೆ ಕೇಳಿಲ್ಲ. ಅವ್ರಿಗೆ ಬಿಟ್ಟದ, ಸರ್ಕಾರ ಬಿಟ್ಟದ. ದೂರ ದಾಖಲಿಸ್ಬೇಕಾದ್ರು ಪರವಾನಗಿ ಪಡಿಬೇಕಿತ್ತೇನೋ ಸರ್ ಎಲ್ಲೋ ಒಂದು ಕಡೆ. ದೂರದಾಗಲ ಅರೆಸ್ಟ್ ಮಾಡಿದಾಗ ನಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸ್ಯಾರ. ಅವರು ಅರೆಸ್ಟ್ ಮಾಡಿದ ತಿಳಿಸೋದು ಪದ್ಧತಿ ಐತಿ. ನಮಗೆ ಮೊದಲ ಪದ್ಧತಿ ಇತ್ತು, ಅದು ಚೇಂಜ್ ಐತಿ. ಈಗ ಅವ್ರು ಅರೆಸ್ಟ್ ಮಾಡಿದಾಗ ನಮ್ಗೆ ಅವತ್ತು ರಿಪೋರ್ಟ್ ಮಾಡ್ಯಾರ ರಾತ್ರಿ 9 ಗಂಟೆಗೆ. ಮುಂದಿಂದ ಏನೈತಿ ಅವ್ನು ತೊಗೊಂಡು ಹೋದದು ಅದು ಇದೆಲ್ಲ ಸರ್ಕಾರಕ್ಕೆ ಸಿಒಡಿ ಎನ್ಕ್ವೈರಿಗೆ ಅವ್ರಿಗೆ ಬಿಟ್ಟದ್ದು. ನಮಗೆ ಅವ್ರಿಗೇನು ಸಂಬಂಧ ಇಲ್ಲ ಸಿಒಡಿಗೆ. ನಮಗೆ ಪಂಚನಾಮೆ ಮಾಡ್ಬೇಕಂದ್ರೆ ಪರಿಷತ್ ಒಳಗಡೆ ಹೋಗಿ ಏನು ಮಾಡ್ತಾರೋ ಅದೇ ಬೇಕಲ್ಲ ನಮ್ಗೆ. ಅವ್ರು ಏನು ಡೆಸ್ಕ್ ಟೇಬಲ್ ಪಂಚನಾಮ ಮಾಡ್ತಾರೋ, ಅವ್ರನ್ನ ಕರ್ಕೊಂಡು ಮಾಡ್ತಾರೋ. ಪಂಚನಾಮ ಮಾಡ್ತೀವಿ ಅಂದ್ರೆ ಏನು ಮಾಡ್ತಾರೋ ಅವ್ರು ಬೇಕಲ್ಲ. ಸಿಒಡಿ ಅವ್ರು ಪಂಚನಾಮ ಮಾಡ್ಬೇಕಾದ್ರೆ ಈ ಥರ ನಾವು ಮಾಡ್ತೀವಿ ತಿಳಿಸ್ಬೇಕಲ್ಲ ನಮ್ಗೆ. ಅವರು ಪಂಚನಾಮಿ ಯಾವ ಥರ ಮಾಡ್ತಾರೆ ಗೊತ್ತು. ಏನು ಅಲ್ಲಿ ಏನಕ್ಕೆ ಲಾಕ್ ಐತಲ್ಲಿ ಒಳಗೆ ಏನು ಪಂಚನಾಮ ಮಾಡ್ತಾರೆ ಅಥವಾ ಅದು ಏನು ನಮ್ಮಲ್ಲಿ ಯಾವುದು ರೆಕಾರ್ಡ್ ಇಲ್ಲ. ಏನು ಪಂಚನಾಮ ಮಾಡ್ತಾರೆ ನನಗೆ ಅರ್ಥ ಆಗೋದು. ಅವ್ರು ನಮ್ಮ ತಿಳಿಸಿದ್ರೆ ಮುಂದೆ ವಿಚಾರ ಮಾಡ್ತಾರೆ. ಸ್ಥಳ ಮಹಜರ್ ಮಾಡೋದು ತನಿಖೆ ಒಂದು ಪದ್ಧತಿ ಇರುತ್ತೆ, ಅದನ್ನ ಇಟ್ಕೊಂಡು ಮಾಡತ್ತಿರ್ಬೋದು. ಅದೇನು ನಮಗೆ ತಿಳಿಸ್ಲಿ. ಅವರು ತಿಳಿಸಿದ ನಂತರ ಮುಂದೆ ವಿಚಾರ ಮಾಡ್ತೀವಿ. ಪರವಾನಗಿ ಕೊಡ್ತೀರಿ ನೋಡ್ತೀವಿ ಅದೇನು ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದ್ರ ಮೇಲೆ ಅವ್ರು ಏನು ಅರ್ಜಿ ಕೊಡ್ತಾರೆ, ಅದು ಅವಶ್ಯಕತೆ ಆಯಿತೋ ಇಲ್ಲೋ ನೋಡಿ ಆಮೇಲೆ ತೀರ್ಮಾನ ಮಾಡ್ತೀವಿ.